ಹಾಡಿಗಾಗಿ ಸಹೋದರಿ ಎಲಿಜಬೆತ್ ಅವರಿಗೆ ವಂದನೆ ತಿಳಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಮ ಪ್ರೀತಿಯುಳ್ಳಂಥ ತಂದೆಯಾದ ದೇವರೇ, ನಿನ್ನ ಪ್ರೀತಿ ಕೃಪೆ ಕರುಣೆಗಾಗಿ ತಿರುಗಿ ನಾವು ನಿನಗೆ ವಂದಿಸ್ತೇವೆ, ರಕ್ಷಕನೇ ಕೊಂಡಾಡ್ತೇವೆ. ನಿನ್ನ ಪರಿಶುದ್ಧ ಕಥನಾಲಯದಲ್ಲಿ ನಿನ್ನ ಮಕ್ಕಳಾಗಿ ನಾವು ಸೇರಿ ಬಂದು ನಿನ್ನನ್ನು ಸ್ತುತಿಸಿ ಆರಾಧಿಸ್ತಾ ಕೊಂಡಾಡ್ತಾ ರಕ್ಷಕನೇ, ನಿನ್ನ ಜೀವಳ ವಾಕ್ಯಕ್ಕಾಗಿ ನಾವು ನಿಂತಿದ್ದೇವೆ. ಹೌದು ರಕ್ಷಕನೇ, ಸಮಯದಲ್ಲಿ ನಮ್ಮ ಹೃದಯ ಮನಸ್ಸುಗಳನ್ನು ನೀನು ತೆರೆಯ ಮಾಡಿ ಎಂಬುದಾಗಿ ನೀನು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕಥನೆ, ನಮ್ಮಲ್ಲಿರುವಂತೆಲ್ಲ ಚಂಚಲದ ಸ್ವಭಾವಗಳನ್ನು ರಕ್ಷಕನೇ ನೀನು ದೂರ ಮಾಡು, ನಮಗೆ ಸ್ಥಿರ ಮನಸ್ಸನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯದ ಅರ್ಥಗಳನ್ನು ಗ್ರಹಿಸಿಕೊಂಡು ವಾಕ್ಯದ ಹಾಗೆ ನಾವು ಜೀವಿಸಲಿಕ್ಕೆ ನಿನ್ನ ಆತ್ಮನ ಬಲ ನಮಗೆ ದಯಪಾಲಿಸು. ವಾಕ್ಯ ಸಾರುವಂತಿನ ದಾಸರಂತನ್ನು ಕೂಡ ಕಥನೆ ಕರುಣಿಸಿ ಕಾಪಾಡಿ ರಕ್ಷಕನೇ, ನನಗೆ ಬಾಯಿದುಕೊಂಡು ಮಾತನಾಡಿ ಹೌದು ರಕ್ಷಕನೇ, ಹೊರಡುವಂಥ ವಾಕ್ಯಗಳು ಅನೇಕ ಹೃದಯಗಳಿಗೆ ನಾಟಿ ಒಂದು ಆತ್ಮಿಕ ಆಶೀರ್ವಾದ ಈ ಮಕ್ಕಳ ಮೇಲೆ ಅನುಗ್ರಹಿಸಿ ಕೊಡು ಎಂಬುದಾಗಿ ಪ್ರಾರ್ಥಿಸಿ ನಮ್ಮ ಒಡೆಯನ ರಕ್ಷಕಂತ ಕ್ರಿಸ್ತೇಸುವಿನ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಾವು ಆಗಲೇ ಓದಿ ಕೇಳಿಸ್ಕೊಂಡಿರ್ತಕ್ಕಂಥ ವಾಕ್ಯದ ಕಡೆ ನಮ್ಮ ಗಮನವನ್ನು ತಿರುಗಿಸೋಣ. ಬಹುಶಃ ಈ ದಿವಸದಲ್ಲಿ ನಮ್ಮ ಸೇವಕರಾಗಿರ್ತಕ್ಕಂಥ ಜಯರಾಜ್ ಅವರು ಸಾಕ್ಷಿ ಕೊಟ್ಟಿದ್ದಾರೆ. ಆ ಸಾಕ್ಷಿ ಸಾಕಾಗಿತ್ತು ಅಂತ ಅನ್ನಿಸ್ತದೆ ನನಗೆ ನೋಡಲಿಕ್ಕೆ. ಅವರಿಗೆ ಒಂದು ಪ್ರಸಂಗ ಮಾಡಂದರೆ ಸ್ವಲ್ಪ ಕನ್ನಡದಲ್ಲಿ ಭಾಳ ದಿವಸ ಆಯಿತು ಎಂಬುದಾಗಿ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದರೆ, ಕನ್ನಡ ಚೆನ್ನಾಗಿ ಆಡ್ತಾರೆ, ಅವರೇನಿಲ್ಲ, ಅವ್ರಿಗೆ ಅವರೇ ಅಷ್ಟಾಗಿ ಸ್ವಲ್ಪ ಕಾನ್ಫಿಡೆನ್ಸ್ ಅವರಿಗೆ ಇಲ್ಲದಂಗೆ ಆಗಿದೆ, ಅದಕ್ಕೆ ಬಿಟ್ಟಿದ್ದಾರೆ. ಪರವಾಗಿಲ್ಲ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋಣ. ಕರ್ತನ ರಾತ್ರಿ ಬೋಧಿ ಸಂಸ್ಕಾರಕ್ಕಾಗಿ ನಾವು ಸಿದ್ಧಗೊಳ್ಳುವುದರಿಂದ ಸ್ವಲ್ಪ ಸಮಯದಲ್ಲಿ ಮಾತ್ರ ವಾಕ್ಯವನ್ನು ನಾನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಓದಿ ಕೇಳಿಸಿರ್ತಕ್ಕಂಥ ದೇವರ ವಾಕ್ಯದ ಭಾಗ ಅದು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯವನ್ನು ನಾನು ನಿಮಗಾಗಿ ತಿರುಗಿ ಓದಲಿಕ್ಕೆ ಇಷ್ಟಪಡ್ತೇನೆ. 37ನೇ ಒಂದು ವಚನ ನಾವು ಓದಿ ಕೇಳಿಸಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 37ನೇ ಒಂದು ವಚನ ನಾವು ಓದಿ ಕೇಳಿಸಿಕೊಳ್ಳೋಣ. ಆ ಜಾತ್ರೆಯ ಮಹಾ ದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು ಎಂಬುವಂಥದ್ದು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಒಂದು ಮಾತನ್ನು ಯೇಸು ಸ್ವಾಮಿ ತಾನೇ ಈ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾರಿಗಾದರೂ ನೀರಡಿಕೆಯಾಗಿದ್ದರೆ ನನ್ನ ಬಳಿಗೆ ಬಂದು ಅವನು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಗಳಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾಗಿರ್ತಕ್ಕಂಥ ನೀರಿನ ಹೊಳೆಗಳು ಹರಿಯುತ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಒಂದು ಯೇಸು ಸ್ವಾಮಿಯು ಯೆರೂಸಲೇಮಿನಲ್ಲಿ ಒಂದು ಹಬ್ಬದ ಸಂದರ್ಭದಲ್ಲಿ ಅಲ್ಲಿದ್ದಾನೆ. ಅದು ಯಾವ ಹಬ್ಬ, ಪಸ್ಕ ಹಬ್ಬ ಅಥವಾ ಪರ್ಣಶಾಲೆಗಳ ಹಬ್ಬವೋ ಯಾವುದೋ ಒಂದು ಹಬ್ಬದ ನಿಮಿತ್ತವಾಗಿ ಆತನು ಯೆರೂಸಲೇಮಿನಲ್ಲಿ ಪಟ್ಟಣದಲ್ಲಿ ಆತನು ಇದ್ದಾನೆ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಆತನು ಇದ್ದಾಗ ಹಬ್ಬದ ಒಂದು ವಾತಾವರಣ ಎಂಬುದಾಗಿ ನಾವು ನೋಡುವಾಗ ಭಾಳ ಸಂಭ್ರಮ ಸಂತೋಷದ ಒಂದು ಸಮಯ ಅಲ್ಲಿ ಇರ್ತದೆ ಪ್ರಿಯರೇ. ಹಬ್ಬದ ಸಮಯದಲ್ಲಿ, ಈ ಹಬ್ಬದ ಸಮಯದಲ್ಲಿ ಯೇಸು ಸ್ವಾಮಿ ಆ ಒಂದು ಸ್ಥಳದಲ್ಲಿದ್ದಾನೆ. ಆತವನ್ನು ಆ ಹಬ್ಬ ಆಚರಣೆ ಮಾಡಲಿಕ್ಕೋಸ್ಕರವಾಗಿ ಅಲ್ಲಿ ಹೋಗಿಲ್ಲ ಪ್ರಿಯರೇ. ಹಬ್ಬದ ಸಂತೋಷ ಸಡಗರ ಅಲ್ಲಿ ಎಲ್ಲರಲ್ಲಿ ಇದೆ. ಆದರೆ ಯೇಸು ಸ್ವಾಮಿಯ ಕಣ್ಣುಗಳು ಎಲ್ಲಿವೆ ಎಂಬುದಾಗಿ ನಾವು ನೋಡುವಾಗ ಆ ಸಂಭ್ರಮ ಸಂತೋಷ ಪಡುವಂಥ ಜನರ ಮಧ್ಯದಲ್ಲಿ ತಾನೂ ಕೂಡ ಹಬ್ಬದಲ್ಲಿ ಸಂತೋಷಗೊಳ್ಳಬೇಕೆಂಬತಕ್ಕಂಥ ಆಶೆ ಉದ್ದೇಶ ಆತನಿಗಿಲ್ಲ ಪ್ರಿಯರೇ. ಆದರೆ ಆ ಯೇಸು ಹಬ್ಬದಲ್ಲಿ ನಾವು ನೋಡ್ತೇವೆ ಆತನ ಕಣ್ಣುಗಳು ಬಾಯಾರಿದಂಥ ಜನಗಳ ಕಡೆಗೆ ಆತನ ಕಣ್ಣುಗಳು ನೆಟ್ಟು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆ ಹಬ್ಬದ ಸಂದರ್ಭದಲ್ಲಿ
ಸಂತೋಷದ ಗಳಿಗೆಗಳಲ್ಲಿ, ಹಬ್ಬದ ಜೊತೆಯಲ್ಲಿ ಜನರ ಜೊತೆಯಲ್ಲಿ ಸಡಗರ ಸಂಭ್ರಮದಲ್ಲಿ ಹಬ್ಬ ಮಾಡುವಂಥ ಈ ಗಳಿಗೆಯಲ್ಲಿ ಯೇಸು ಸ್ವಾಮಿ ಆತನ ಕಣ್ಣುಗಳು ಬಾಯಾರಿದಂಥ ಜನಗಳ ಕಡೆ ಆತನ ಕಣ್ಣನ್ನು ಹಾಯಿಸಿದೆ ಎಂಬುದಾಗಿ ನೋಡ್ತಕ್ಕಂಥವರಾಗಿದೆ. ಯೇಸು ಆ ಸಂದರ್ಭದಲ್ಲಿ ಆ ಹಬ್ಬದ ವಾತಾವರಣದಲ್ಲಿ ನಿಂತುಕೊಂಡು ಹೇಳ್ತಾನೆ, ಕಿವಿಯುಳ್ಳಂಥವನು ಕೇಳಲಿ ಎಂದು ಯಾವನಿಗಾದರೂ ಬಾಯಾರಿದರೆ ತನ್ನ ಬಳಿಗೆ ಬರುವಂತೆ ಆತನು ಕರೆ ಕೊಡ್ತಾ ಇದ್ದಾನೆ. ಪ್ರಿಯರು, ಯಾರಿಗಾದರೂ ಬಾಯಾರಿದರೆ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಸ್ತ್ರೀಯರ ಪ್ರಕಾರ ಜೀವಕರವಾಗಿರ್ತಕ್ಕಂಥ ನೀರಿನ ಹೊಳೆಗಳನ್ನು ನಿಮಗೆ ಹರಿಸ್ತೇನೆ ಅಂತಕ್ಕಂಥ ಈ ಒಂದು ವಾಗ್ದಾನದ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹಬ್ಬದ ವಾತಾವರಣದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಯೆಶಾಯ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಮಾತು ಹೀಗಿದೆ. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನೂ ಸಹ ಬರಲಿ, ಬನ್ನಿರಿ, ಕೊಂಡಿಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂಬುದಾಗಿ ದೇವರು ತಾನೇ ಹೇಳುವಂಥ ಮಾತು. ಪ್ರಿಯರೇ, ನೀರಿನ ಬಳಿಗೆ ಬನ್ನಿರಿ, ಹಣ ಇದ್ದವನು ಸಹ ಬರಲಿ, ಬಡವನು ಬಲ್ಲಿದವರು ಎಲ್ಲರೂ ಸಹ ಬರಲಿ, ಇಲ್ಲಾರ್ದು ಕೂಡ ಬರಲಿ, ಎಲ್ಲರೂ ಬರಲಿ, ಎಲ್ಲರಿಗೆ ನನ್ನ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೃಪೆಯನ್ನು ನಾನು ಸುರಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಎಲ್ಲರೂ ಬಂದು ತೆಗೆದುಕೊಂಡು ಕುಡಿಯಲಿ ಎಂಬುದಾಗಿ ದೇವರ ಒಂದು ವಾಗ್ದಾನದ ಮಾತು ಸಹ ಅಲ್ಲಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಹೌದು ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾಹ, ಯಾರಿಗೆ ದಾಹ ಇದೆ, ಯಾರಿಗೆ ಬಾಯಾರಿಕೆ ಇದೆ, ಆತ್ಮಿಕ ದಾಹ ಯಾರಿಗೆ ಇದೆ ಎನ್ನುವಂಥ ವಿಷಯದಲ್ಲಿ ಈ ಮಾತನ್ನು ಸ್ವಾಮಿ ಹೇಳುವಂಥ ನೋಡ್ತಕ್ಕಂಥವ್ರಾಗಿದ್ದೇವೆ. ಏಸಾವ ಮತ್ತು ಯಾಕೋಬ, ಯಾರಿವರು? ಏಸಾವ ಯಾಕೋಬ ಯಾರು ಇವರು? ಅವಳಿ ಸಹೋದರರು ಅಂತ ನಾವು ಕರಿತೇವೆ. ಅವಳಿ ಸಹೋದರರು, ಅವಳಿ ಸಹೋದರರು ಇವರಿದ್ದಾರೆ. ಇವರು ಅವಳಿ ಸಹೋದರರು ಆಗಿದ್ರು ಕೂಡ ಇವರಲ್ಲಿ ಬಹಳ ವ್ಯತ್ಯಾಸಗಳು ಬಹಳ ಇತ್ತು. ಅವಳಿ ಸಹೋದರ ಅಂದ ಕೂಡಲೇ ಒಂದೇ ಗುಣಗಳು ಇಬ್ಬರಲ್ಲಿಲ್ಲ, ಭಾಳ ವ್ಯತ್ಯಾಸಗಳು, ಗುಣಗಳಲ್ಲಿ ಭಾಳ ವ್ಯತ್ಯಾಸ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಏಸಾವ ಮತ್ತು ಯಾಕೋಬ ಇವರಲ್ಲಿ. ಏಸಾವನು ಹಸಿವಿಗಾಗಿ ಏನತ್ತಾನೆ, ಹಸಿವಿಗಾಗಿ ದಹಗೊಂಡನು, ಬಾಯಾರಿಕೆಗಾಗಿ ಏನು ಮಾಡ್ತಾನೆ, ದೊಡ್ಡವನಾದ ಮೇಲೆ ತನ್ನ ಚೊಚ್ಚಲತನವನ್ನು ತನ್ನ ತಮ್ಮನಿಗೆ ಬಿಟ್ಕೊಡ್ತಾನೆ. ಪ್ರಿಯರೇ, ಯಾವ ದಾಹಕ್ಕಾಗಿ? ಹಸಿವಿನ ದಾಹಕ್ಕಾಗಿ, ಹಸಿವಿನ ಬಾಯಾರಿಕೆಗಾಗಿ ತನ್ನ ಚೊಚ್ಚಲತನವನ್ನೇ ಅವನು ಬಿಟ್ಟುಕೊಟ್ಟ ಎಂಬುದಾಗಿ ನೋಡ್ತಕ್ಕಂಥವ್ರು ಆಗಿದ್ದೇವೆ. ಅದೇನನ್ನು ಬಿಟ್ಟುಕೊಟ್ಟ ಮೇಲೆ ಮತ್ತೆ ಅದನ್ನು ಪಡ್ಕೊಳ್ಬೇಕೆಂಬುದಾಗಿ ನೋಡಿದ, ಅದು ಸಾಧ್ಯ ಆಗಲೇ ಇಲ್ಲ. ಪ್ರಿಯರೇ, ಕಣ್ಣೀರು ಸುರಿಸಿದ, ದುಃಖದಿಂದ ಬೇಡಿಕೊಂಡ, ಆದರೆ ನಡೆದು ಹೋದದನ್ನು ಇಲ್ಲದಂತೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ಅವನು ನಿರಾಕರಿಸಲ್ಪಟ್ಟ ಎಂಬುದಾಗಿ ನೋಡ್ತೇವೆ. ಆ ಹಕ್ಕು ತಿರುಗಿ ನನಗೆ ಬೇಕು ಎಂಬುದಾಗಿ ಕೇಳಿಕೊಂಡ, ಅದು ಸಿಗಲಿಲ್ಲ. ಪ್ರಿಯರೇ, ಒಂದು ಸಾರಿ ಕೊಟ್ಟುಬಿಟ್ಟ ಹಕ್ಕನ್ನು, ಅದು ಹೋಯ್ತು. ಪ್ರಿಯರೇ, ಆಶ್ವಾದ ತಮ್ಮನಿಗೆ ಅದು ಹೋಗಿಬಿಡ್ತು. ಪ್ರಿಯರೇ, ದೇವರು ನಮ್ಮಲ್ಲಿರುವಂಥ ಒಂದು ಆತ್ಮಿಕವಾಗಿರ್ತಕ್ಕಂಥ ದಾಹವನ್ನು ಆತನು ನೋಡುವಂಥ ಕರ್ತನು ಆತನಾಗಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ದಾಹಗೊಂಡಿರ್ತಕ್ಕಂಥ ಯಾಕೋಬನು ತನ್ನ ತಂದೆಯಿಂದ ಆ ಚೊಚ್ಚಲತನದ ಹಕ್ಕನ್ನು ಮತ್ತು ತನ್ನ ತಂದೆಯಿಂದ ಬರುವಂಥ ಆಶೀರ್ವಾದವನ್ನು ತಾನೇ ಹೊಂದಿಕೊಂಡು ಬಿಟ್ಟ. ಪ್ರಿಯರೇ, ಯಾಕೋಬನು ಹೊಂದಿಕೊಂಡು ಬಿಟ್ಟ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ. ದಾಹ ಅವನಲ್ಲಿ ಇದ್ದದರಿಂದ ಅವನದನ್ನು ಪಡೆದುಕೊಂಡು ಬಿಟ್ಟ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ. ಮತ್ತು ಅದನ್ನು ಪಡೆದುಕೊಂಡ ಮೇಲೆ ದೇವರಿಂದಲೂ ಕೂಡ ಅವನು ಆಶೀರ್ವಾದವನ್ನು ಹೊಂದಿಕೊಂಡು ಬಿಟ್ಟ ಎಂಬುದಾಗಿ ನೋಡ್ತೇವೆ. ತಂದೆಯಿಂದನೂ ಬಂತು ಮತ್ತು ದೇವರಿಂದ ಕೂಡ ಅವನಿಗೆ ಅದು ಆಶೀರ್ವಾದ ಬಂತು ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ. ದಾಹಗೊಂಡಂಥವರ ಮೇಲೆ ಸತ್ಯವೇದದಲ್ಲಿ ನೋಡ್ತೇವೆ, ಆಶೀರ್ವಾದ ಸುರಿಸಲ್ಪಟ್ಟಿರ್ತಕ್ಕಂಥ ಸಂಗತಿಗಳನ್ನು ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನೋಡ್ತೇವೆ. ಯಾರಿಗೆ ದಾಹ ಇದೆಯೋ, ಆತ್ಮಿಕ ದಾಹ ಯಾರಿಗಿದೆಯೋ ಅವರ ಮೇಲೆ ಅನೇಕ ಆಶೀರ್ವಾದಗಳು ಇಳಿದು ಬರುವಂಥದ್ದನ್ನು ಬಹಳ ಕಡೆ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಆತ್ಮಿಕ ದಾಹ ಉಳ್ಳಂಥ ವಿಷಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಏನಿದೆ ನೋಡೋಣ ಸ್ವಲ್ಪ.
ಅನೇಕ ಆಶೀರ್ವಾದಗಳು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ದಾಹಗೊಂಡಂಥವರಿಗೆ ಮತ್ತು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗ್ತದೆ. ಹೊಟ್ಟೆಗೆ ಹಸಿದು ಬಾಯಾರಿದವರು ಧನ್ಯರ? ಧನ್ಯರಲ್ಲ ರೀ, ಧನ್ಯರನ್ನೆಲ್ಲ ತೃಪ್ತಿನೇ ಇಲ್ಲ ಅವರಿಗೆ. ಹೊಟ್ಟೆಗೆ ಹಸಿದು ಬಾಯಾರಬಾರ್ದ್ರಿ ನಾವು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ಖಂಡಿತವಾಗಲೂ ತೃಪ್ತಿ ಇದೆ ಎಂಬುದಾಗಿ, ಆತ್ಮಿಕವಾದಂಥ ದಾಹ ನಮಗೆ ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುತ್ತಾ ಇದೆ ಪ್ರಿಯರೇ. ಹಾಗಾಗಿ ಈ ಒಂದು ಆತ್ಮಿಕ ದಾಹ ಇದ್ದಂಥ ದಾವೀದನನ್ನು ದೇವರು ಎಷ್ಟು ಉನ್ನತವಾದಂಥ ರೀತಿಯಲ್ಲಿ ಉನ್ನತವಾಗಿ ಅವನ ಜೀವಿತವನ್ನು ಹಂತ ಹಂತವಾಗಿ ಆಶೀರ್ವದಿಸಿ ಎಲ್ಲಿಗೆ ತೆಗೆದು ಹೋಗ್ತಾನೆ? ಅರಸನನ್ನಾಗಿ ತೆಗೆದು ಹೋಗ್ತಾನೆ. ಒಬ್ಬ ಕುರುಬ, ಮಳ್ಳು ಕುರುಬ ಅಂತ ನಾವು ಕರಿತೇವೆ ಹಳ್ಳಿಗಳಲ್ಲಿ. ಇಂಥ ಒಬ್ಬ ಕುರುಬ, ಇವನಿಗೆ ದೇವರಲ್ಲಿ ಇದ್ದಂಥ ಆತ್ಮಿಕ ದಾಹವೇ ಅವನನ್ನು ಆ ಸ್ಥಿತಿಗೆ ತೆಗೆದುಕೊಂಡು ಹೋಯ್ತು. ಅವನೇನು ಫಿಲಸಾಫರ್ ಅಲ್ಲ, ಥಿಯಾಲಜಿಯನ್ ಅಲ್ಲ, ಬೇರೆ ಏನು ಸಹ ಅಲ್ಲ ಅವನು. ಆದರೆ ಅವನಿಗಿರುವಂಥ ಆತ್ಮಿಕ ದಾಹ ಅವನನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ತು ಎಂಬುದಾಗಿ ನೋಡುವಾಗ ಹೇಗಿತ್ತು ಅವನಲ್ಲಿ ಆತ್ಮಿಕ ದಾಹ ಎಂಬುದಾಗಿ ಒಂದೆರಡು ವಚನಗಳನ್ನು ಓದಿ ಕೇಳಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 42ನೇ ಅಧ್ಯಾಯ 1ನೇ ವಚನದಲ್ಲಿ ಅವನ ಆತ್ಮಿಕ ದಾಹದ ಕುರಿತಾಗಿ ಸ್ವಲ್ಪ ನೋಡೋಣ ಪ್ರಿಯರೇ. ಎಷ್ಟಿತ್ತು ಅವನಲ್ಲಿ ಆತ್ಮಿಕ ದಾಹ ಅಂತ ನೋಡೋಣ. ಕೀರ್ತನೆಗಳು 42:1 ಬಯಸುತ್ತದೆ. ನೋಡಿ, ಬಾಯಾರ್ದ ಜಿಂಕೆ ನೀರಿನ ತೊರೆಗಳನ್ನು ಬಯಸುವ ಹಾಗೆ ನನ್ನ ಮನಸ್ಸು ನಿನ್ನನ್ನೇ ಬಯಸ್ತದೆ ದೇವರು ಎಂಬುದಾಗಿ ಹೇಳ್ತಾನೆ. 2ನೇ ವಚನ ಓದಮ್ಮ, 2ನೇ ವಚನ ಓದು. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸ್ತಾ ಇದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ನಾನು ಸೇರಿಕೊಳ್ಳುತ್ತೇನೋ ಏನೋ ಎಂಬುದಾಗಿ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ನಾನು ಸೇರಿಕೊಳ್ಬೇಕೆಂಬುದಾಗಿ ನನ್ನ ಮನಸ್ಸು ಹಂಬಲಿಸ್ತಾ ಇದೆ ಎಂಬುದಾಗಿ ಅವನ ಹಂಬಲ ಆತ್ಮಿಕ ದಾಹ ಇತ್ತು ಎಂಬುದಾಗಿ ನೋಡ್ತೇವೆ ಪ್ರಿಯರ್. ಯಾವಾಗ ಹೋಗಿ ಸೇರಿಕೊಳ್ಬೇಕು? ಸೆರೆಮನೆಯಲ್ಲಿರ್ತಕ್ಕಂಥವ್ರು, ಕೈದಿಗಳಾಗಿರ್ತಕ್ಕಂಥವ್ರು ಒಂದು ವೇಳೆ ಕೈದಿಗಳಾಗಿ ಎಷ್ಟೋ ವರ್ಷಗಳ ಶಿಕ್ಷೆ ಅವರಿಗೆ ಆಗಿರ್ತದೆ. ಅವ್ರು ಅಂದ್ಕೊಳ್ತಾರೆ ಜೈಲಲ್ಲಿ ಇದ್ದುಕೊಂಡು, ಅಯ್ಯೋ ನಮ್ಮ ಈ ಒಂದು ಜೈಲಿನ ವಾಸ ಯಾವಾಗ ಮುಗಿತದೋ ಗೊತ್ತಿಲ್ಲ, ಯಾವಾಗ ಹೋಗಿ ಮತ್ತೆ ನನ್ನ ಕುಟುಂಬ ಮಕ್ಕಳ ಜೊತೆಗೆ ಸೇರಿಕೊಳ್ತೀನೋ ಗೊತ್ತಿಲ್ಲ ಅಂದ್ಕೊಳ್ಬೋದು. ಸೈನಿಕರು ಅಂದ್ಕೊಳ್ಬೋದು. ಸೈನಿಕರು ಸೈನ್ಯದಲ್ಲಿದ್ದಂಥವ್ರು, ಅವ್ರಿಗೆ ಸಿಗದೆ ವರ್ಷಕ್ಕೊಂದು ಸಲ ಯಾವಾಗ ರಜೆ ಸಿಗ್ತದೆ, ಸಾಕಪ್ಪ ಸರ್ವಿಸ್ ಮುಗಿಸ್ಕೊಂಡು ಯಾವಾಗ ಹೋಗಿ ನನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಹಾಯಾಗಿರ್ತೇನೋ ಗೊತ್ತಿಲ್ಲ. ಯವನಸ್ಥ ಮಕ್ಕಳು ಅಂದ್ಕೊಳ್ಬೋದು, ಯಾವಾಗ ನನ್ನ ಮದುವೆ ಆಗ್ತದೋ ಗೊತ್ತಿಲ್ಲ, ಎಂಥ ಹುಡುಗಿ ಸಿಗ್ತಾಳೋ ಗೊತ್ತಿಲ್ಲ, ಯಾವ ಹುಡುಗ ಸಿಗ್ತಾನೋ ಗೊತ್ತಿಲ್ಲ ಅಂದ್ಕೊಳ್ಬೋದು ಪ್ರಿಯರೇ. ಇನ್ನೂ ಅನೇಕ ವಿಷಯಗಳಲ್ಲಿ ತಮ್ಮ ಆಶೆಗಳು, ದೇಹದ ಆಶೆಗಳು ಇರ್ತವಂಥ ಆಶೆಗಳ ಕುರಿತಾಗಿ ಅಂದ್ಕೊಳ್ಬೋದು. ನಾವು ಯಾವಾಗ ನಮಗಿಂಥ ಒಂದು ಸುಸ್ಥಿತಿ ನಮ್ಮ ಜೀವನದಲ್ಲಿ ಬರಬಹುದು ಅಂದ್ಕೊಳ್ಬೋದು ಪ್ರಿಯರೇ. ಆದರೆ ದಾವೀದನಾಗ ಅಂದ್ಕೊಳ್ತಾ ಇಲ್ಲ, ನಾನು ಯಾವಾಗ ಹೋಗಿ ದೇವರ ಸನ್ನಿಧಾನದಲ್ಲಿ ನಾನು ಸೇರಿಕೊಂಡನು ಎಂಬುದಾಗಿ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಮೊನ್ನೆ ಒಂದು ಮೊಬೈಲ್ನಲ್ಲಿ ಒಂದು ಏನೋ ನೋಡ್ತಾ ಇದ್ದೆ. ನಾನು ನೋಡುವಾಗ ಒಬ್ಬ ಯವನಸ್ಥ ಒಬ್ಬ ಹೆಣ್ಮಗಳು ತೀರ್ಕೊಂಡಿದ್ದಳ್ರಿ. ನಾನು ಏನೋ ನೋಡ್ತಾ ಇದ್ದೆ, ಅದು ಬಂದುಬಿಟ್ಟಿದೆ ನೋಡ್ತಾ ಇದ್ದೆ. ಆಕೆ ಸತ್ತೋಗಿದ್ದಾಳೆ. ಸತ್ತು ಹೋಗಿಬಿಟ್ಟು ಆಕೆ ಏನಗ ದಫನ್ ಬಾಕ್ಸಲ್ಲಿ ಇಟ್ಟಿದ್ದಾರೆ. ಫ್ಯೂನರಲ್ಲೆಲ್ಲ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹೆಣ್ಮಗಳು ಒಬ್ಬ ಸುಮಾರು ಒಂದು 40 ವರ್ಷ ಸ್ತ್ರೀ ಇರ್ಬೋದು ಅಮ್ಮ. ನಾನು ನೋಡುವಾಗ ಆಕೆಯನ್ನು ಕರ್ಕೊಂಡು ಹೋಗಿ ಸತ್ತಿದ್ದಾಳೆ. ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ, ಸಮಾಧಿಯಲ್ಲಿ ಹೋಗಿ ಇಟ್ಟಿದ್ದಾರೆ. ಇಟ್ಟು ಇನ್ನೇನು ಆಕೆಗೆ ಮಣ್ಣು ಹಾಕಬೇಕು, ಎಲ್ಲ ಸಹ ನಿಂತಿದ್ದಾರೆ. ಮಣ್ಣು ಹಾಕಬೇಕು ಆಕೆ ಮೇಲೆ ಕಣ್ಬಿಟ್ಬಿಟ್ಲು. ಒಂದು ಸ್ಥಳ ಸಮಾಧಿಯಲ್ಲಿ ಇಟ್ಟಾಗ ಕಣ್ಬಿಟ್ಬಿಟ್ಲು. ಇನ್ನೂ ಒಂದು 5 ನಿಮಿಷ ತಡವಾಗಿದ್ದರೆ ಮಣ್ಣು ಹಾಕಿಬಿಡ್ತಾಯಿದ್ರು ಎಲ್ಲರೂ. ನನಗೆ ಆಶ್ಚರ್ಯ ಆಯಿತು, ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಹಾಗೆ ನೋಡಿ ಸುಮ್ಮನಾಗ್ಬಿಟ್ಟೆ.
ತಿರುಗಿ ಆಕೆ ಮತ್ತೆ ಬಂದಳು. ಅದು ಮುಂದಿನ ಕತೆ ಏನಾಯ್ತೋ ಗೊತ್ತಿಲ್ಲ. ಮತ್ತೆ ಸೇರಿಕೊಂಡ್ಳು, ತಿರ್ಗಿ ಬಂದು ತಮ್ಮ ಬಂಧು ಬಳಗದ ಸೇರಿಕೊಂಡ್ಳು. ಅದು ಏನು ಕತೆ ನನಗೆ ಗೊತ್ತಿಲ್ಲ. ಅದು ನೋಡಿದಾಗ ನಾನು ನೋಡಿದೆ, ಯಾರಾದರೂ ನೋಡಿರ್ಬೋದು, ನನಗೆ ಗೊತ್ತಿಲ್ಲ. ನೋಡಿ, ಯಾವಾಗ ಹೋಗಿ ನಾನು ದೇವರ ಸನ್ನಿಧಾನದಲ್ಲಿ ಸೇರಿಕೊಂಡೆನೋ ಎಂಬುದಾಗಿ ನನ್ನ ಮನಸ್ಸು ಹಂಬಲಿಸ್ತಾ ಇದೆ ಅಂತ ಹೇಳ್ತಾನೆ. ಇನ್ನೂ ಆಳವಾಗಿ ಹೇಳುವಾಗ 63ನೇ ಕೀರ್ತನೆಯಲ್ಲಿ 1ನೇ ವಚನದಲ್ಲಿ ದಾವೀದನು ಇನ್ನೂ ಆಳವಾಗಿ ಹೇಳ್ತಾನೆ. ಏನು ಹೇಳ್ತಾರೆ ಸ್ವಲ್ಪ ನೋಡೋಣ. ಕೀರ್ತನೆ 63:1 ಸ್ವಲ್ಪ ನೋಡೋಣ. ಯಾವುದು ಓದ್ತಾ ಇದ್ದೀರಮ್ಮ? ಕೀರ್ತನೆ 63, Psalms 63 verse 1. ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತರಗೊಳ್ತಾ ಇದೆ, ಶರೀರವು ಕಂದಿ ಹೋಗುತ್ತಾ ಇದೆ. ಎಲ್ಲ ಹೋಗ್ತಾ ಇದೆ ಪ್ರೇಯರ್. ಅವನಿಗೆ ಜೀವನದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ವಿಷಯಗಳಲ್ಲಿ ಅವನು ಆಲೋಚನೆ ಮಾಡ್ತಾ ಇಲ್ಲ. ದೇವರ ಸನ್ನಿಧಾನದಲ್ಲಿ ನಾನು ಸೇರಿಕೊಳ್ಬೇಕು, ಅಲ್ಲೇ ನಾನು ಇರಬೇಕು. ಅದಕ್ಕೋಸ್ಕರವಾಗಿ ಅವನು ದಾಹಗೊಂಡಿದ್ದಾನೆ. ಅವನೆಲ್ಲ ಆ ದಾಹ ನೋಡ್ತಾ ಇದ್ದೇವೆ. ಶರೀರ ಕಂದಿ ಹೋಗ್ತದೆ, ನೀರಿಗಾಗಿ ಎಂಬಂತೆ ನನ್ನ ಆತ್ಮ ನನಗೆ ಕಂದಿ ಹೋಗ್ತದೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಅದನ್ನು ಅವನು ಒಪ್ಕೊಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಒಂದು ಆತ್ಮಿಕ ದಾಹ ಅವನಿಗೆ ಇಷ್ಟ ಆಗಿತ್ತು ಎಂಬುದಾಗಿ ಇನ್ನೂ ಅನೇಕ ವಚನಗಳಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಇಂಥ ಆತ್ಮಿಕ ದಾಹ ಅವನಿಗೆ ಇದ್ದದ್ರಿಂದಲೇ ಆ ದೇವರು ಅವನನ್ನು ಆ ಉನ್ನತವಾದಂಥ ಸ್ಥಿತಿಗೆ ತೆಗೆದುಕೊಂಡು ಹೋದನು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಎಲೀಷನ ಜೀವನವನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ ಪ್ರಿಯರೇ. ಎಲೀಷನ ಜೀವಿತವನ್ನು ನೋಡುವಾಗ ಇವನು ಸಹ ಅವನು ಆತ್ಮನ ವರಕ್ಕೋಸ್ಕರವಾಗಿ ಅವನು ದಾಹಗೊಂಡವನಾಗಿದ್ದ. ಆ ಆತ್ಮಿಕ ವರಕ್ಕೋಸ್ಕರವಾಗಿ ದಾಹಗೊಂಡು ಅವನು ಎಲಿಯನನ್ನು ಎಷ್ಟು ವರ್ಷಗಳ ಕಾಲ ಹಿಂಬಾಲಿಸ್ತಾನೆ? 14 ವರ್ಷಗಳ ಕಾಲ ಎಲಿಯನನ್ನು ಹಿಂಬಾಲಿಸ್ತಾನೆ. ಆತ್ಮಿಕ ವರಕ್ಕಾಗಿ ದಾಹಕ್ಕೋಸ್ಕರವಾಗಿ ಅವನು ಕಾದಿರೋದ್ರಿಂದ ಅವನನ್ನು 14 ವರ್ಷಗಳ ಕಾಲ ಆ ಎಲಿಯನನ್ನು ಹಿಂಬಾಲಿಸಿಕೊಂಡು ಹೋದ ಮೇಲೆ ಒಂದು ದಿನ ಬಂದಾಗ ಆ ಕೊನೆಯಲ್ಲಿ ಎಲಿಯನು ಈ ಲೋಕವನ್ನು ತ್ಯಜಿಸಿ ಹೋಗುವಾಗ ನಾವು ನೋಡ್ತೇವೆ ಪ್ರೇರೆ, ಅವನ ಎಲಿಯನ ಅಲ್ಲಿದ್ದಂಥ ಆ ಆತ್ಮನ 2ರಷ್ಟು ಆ ಒಂದು ಬಲವನ್ನು ಅವನು ಹೊಂದಿಕೊಂಡ. 2ರಷ್ಟು ಆತ್ಮಿಕ ವರವನ್ನು ಎಲಿಯನ ಮೂಲಕವಾಗಿ ಕೇಳಿಕೊಂಡು ಅವನು ಪಡೆದುಕೊಂಡ ಎಂಬುದಾಗಿ ನೋಡ್ತೇವೆ ಪ್ರೇಯರ್. ಹೌದು ಪ್ರೇಯರೇ, ಆತ್ಮಿಕ ದಾಹ ನಾವು ಉಳ್ಳವರಂಥವರು ಆಗಿರಬೇಕೆಂಬುದಾಗಿ, ಆತ್ಮಿಕ ದಾಹದ ಮೇಲೆ ನಾವು ಆತ್ಕೊಂಡಿರ್ಬೇಕೆಂಬುದಾಗಿ ಹೇಳ್ತೇವೆ ಪ್ರೇಯರ್. ಯೇಸುವಿನ ಶಿಷ್ಯರನ್ನು ಕೂಡ ನಾವು ಆಲಿಸುವಾಗ ಪ್ರೇಯರೇ, ಅವರಿಗೆ ಒಂದು ಅಭಿಷೇಕದ ಒಂದು ದಾಹ ಅವರಿಗೆ ಬೇಕಾಗಿತ್ತು ಪ್ರೇಯರೇ, ಬೇಕಾಗಿತ್ತು. ಆದ್ದರಿಂದ ಅವರು ಸುಮಾರು 10 ದಿವಸಗಳ ಕಾಲ ಒಂದು ಮೇಲಂತಸ್ತಿನಲ್ಲಿ ಅವರು ಕೂತ್ಕೊಂಡು ಉಪವಾಸ ಪ್ರಾರ್ಥನೆಯನ್ನು ಅವರು ಮಾಡಿದರು. ಮೇಲುಪ್ಪರಿಗೆ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದ್ರಿಂದ ಅವರಿಗೆ ಒಂದು ಆತ್ಮನ ಅಭಿಷೇಕ ಅವರ ಮೇಲೆ ಇಳಿದು ಬಂತು ಎಂಬುದಾಗಿ ನೋಡ್ತೇವೆ ಪ್ರೇಯರ್. ಆತ್ಮಿಕ ದಾಹ ಇದ್ದುದರಿಂದ ಆತ್ಮನ ಅಭಿಷೇಕ ಅವರಿಗೆ ಬಂತು ಪ್ರೇಯರ್. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ ಏನು ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ, ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ಕಡೆ ದಿವಸಗಳಲ್ಲಿ ನಾನು ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸ್ತೇನೆ. ಎಲ್ಲರ ಮೇಲೆ ಅಂತಂದರೆ ನಮ್ಮ ಕುಂತಂಥವ್ರು ಎಲ್ಲರ ಮೇಲೆ ಅಲ್ಲ ರೀ ಪ್ರಿಯರ್. ಎಲ್ಲರ ಮೇಲೆ ಅಂತಂದರೆ ಎಲ್ಲರ ಮೇಲೆ ಅಲ್ಲ, ಆತ್ಮನ ವರಕ್ಕಾಗಿ, ಆತ್ಮನ ದಾಹಕ್ಕಾಗಿ ಯಾರು ಕಾಯ್ದಿರ್ತಾರಲ್ಲ ಅವರಿಗೆ ಎಲ್ಲರ ಮೇಲೆ. ಅಂದರೆ ಎಲ್ಲರ ಮೇಲೆ ಸುಮ್ಮನೆ ಅಲ್ಲ, ದೇವರ ಆಶೀರ್ವಾದ ಸುಮ್ಮನೆ ಅಲ್ಲ ರೀ, ನಾವು ಕೇಳ್ಕೊಂಡ್ರೆ ಸಿಗ್ತದೆ ರೀ. ಅದು ಸುಮ್ಮನೆ ಕುಂತವ್ರ ಮೇಲೆಲ್ಲ ಎಲ್ಲರ ಮೇಲೆ ಕೊಡ್ತಂತಂದರೆ ಎಲ್ಲರ ಮೇಲೆ ಕೊಡೋದಲ್ಲ ರೀ. ಅದಕ್ಕೋಸ್ಕರವಾಗಿ ನಾವು ಆತ್ಮನ ದಾಹಕ್ಕೋಸ್ಕರವಾಗಿ ನಾವು ಕಾದು ಕುಳಿತುಕೊಂಡಿದ್ದರೆ ನಮಗೆ ಆತ್ಮನ ವರವನ್ನು ಆ ಕಡೆಯ ದಿವಸದಲ್ಲಿ ನಾನು ಎಲ್ಲರ ಮೇಲೆ, ಅಂದರೆ ಆತ್ಮಿಕ ದಾಹಕ್ಕಾಗಿ ಕಾದುಕೊಂಡಿರುವಂಥ ಎಲ್ಲರ ಮೇಲೆ ನಾನು ಅದನ್ನು ಸುರಿಸ್ತೇನೆ ಅಂತಕ್ಕಂಥ ಮಾತನ್ನು ಸ್ವಾಮಿಯಾಗಿ ತಿಳಿಸಿಕೊಟ್ಟಿದ್ದಾನೆ ಪ್ರಿಯ. ಹಾಗಾದರೆ ಇಂದು ನಾವು ಯಾವುದರ ಮೇಲೆ ದಾಹಗೊಳ್ಳಬೇಕು ಪ್ರಿಯರೇ? ಯಾವುದರ ಮೇಲೆ ದಾಹಗೊಳ್ಳಬೇಕು? ಕ್ಲುಪ್ತವಾಗಿ 3 ಸಂಗತಿಗಳನ್ನು ನಾನು ಹೇಳಿ ಮುಗಿಸ್ತೇನೆ. ನಾವು ಯಾವುದ್ರ ಮೇಲೆ ದಾಹಗೊಳ್ಳಬೇಕೆಂಬುದಾಗಿ ನೋಡುವಾಗ 3 ವಿಷಯಗಳ ಮೇಲೆ ನಾವು ದಾಹಗೊಳ್ಳಬೇಕು ಪ್ರಿಯರೇ. ಆ 3 ವಿಷಯಗಳು ಯಾವುದೆಂಬುದಾಗಿ ನೋಡುವಾಗ,
ಆತ್ಮಿಕ ಸಂತೋಷದ ಮೇಲೆ ನಾವು ದಾಹಗೊಳ್ಳಬೇಕು. ಎರಡನೇದಾಗಿ ದೈವಿಕ ಪ್ರೀತಿಗೋಸ್ಕರವಾಗಿ ನಾವು ದಾಹಗೊಳ್ಳಬೇಕು. ಮೂರನೇದಾಗಿ ಅಳಿಯದ ಶಾಂತಿಗೋಸ್ಕರವಾಗಿ ನಾವು ದಾಹಗೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವಂಥದ್ದಾಗಿದೆ ಪ್ರಿಯರೇ. ಮೊದಲನೇದಾಗಿ ಆತ್ಮಿಕ ಸಂತೋಷದ ಮೇಲೆ ನಾವು ದಾಹಗೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವಂಥದ್ದಾಗಿದೆ ಪ್ರಿಯರೇ. ನಾವು ರಕ್ಷಣೆ ಹೊಂದಿದಾಗ ಸಿಗುವಂಥ ಒಂದು ದೊಡ್ಡ ಆಶೀರ್ವಾದ ನಮಗೆ ಯಾವುದಂದರೆ ಅದು ದೈವಿಕವಾದಂಥ ಸಂತೋಷ. ರಕ್ಷಣೆ ಹೊಂದಿದಾಗ ನಮಗೆ ಸಿಗುವಂಥ ದೊಡ್ಡ ಆಶೀರ್ವಾದ ಅಂದರೆ ಅದು ದೈವಿಕವಾದಂಥ ಸಂತೋಷ. ಅದಕ್ಕೋಸ್ಕರವಾಗಿ ಭಕ್ತನಾಗಿರ್ತಕ್ಕಂಥ ದಾವೀದನು ತಿರುಗಿ ಹೇಳ್ತಾನೆ, 16ನೇ ಕೀರ್ತನೆ 11ನೇ ವಚನದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ? ಕೀರ್ತನೆ 11, ಕೀರ್ತನೆ 16, 11ನೇ ವಚನ, ಸಾಮ್ಸ್ 16:11 ಏನು ಹೇಳ್ತಾನೆ? ನನಗೆ ನಿನ್ನ ಜೀವ ಮಾರ್ಗವನ್ನು ತಿಳಿಯಪಡಿಸ್ತಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದಂಥ ಸಂತೋಷ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂಥ ಭಾಗ್ಯ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ರಕ್ಷಣೆ ಹೊಂದಿದಾಗ ನಮಗೆ ಸಿಗುವಂಥ ಒಂದು ಶ್ರೇಷ್ಠ ಆಶೀರ್ವಾದ ಅದು ದೈವಿಕ ಸಂತೋಷ. ಅದಕ್ಕೋಸ್ಕರವಾಗಿ ಆ ದೈವಿಕ ಸಂತೋಷ ದೇವರಲ್ಲಿ ಅದು ಉಂಟು ಪ್ರಿಯರೇ. ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ಪರಿಪೂರ್ಣವಾದಂಥ ಸಂತೋಷ, ಬಲಗೈಯಲ್ಲಿ ಶಾಶ್ವತವಾದಂಥ ಒಂದು ಭಾಗ್ಯ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ರಕ್ಷಣೆಯನ್ನು ಹೊಂದಿದಾಗ, ರಕ್ಷಣೆ ಅನುಭವ ನಮಗೆ ಆಗುವಾಗ ಆ ಪರಿಪೂರ್ಣ ಸಂತೋಷ ಮತ್ತು ಶಾಶ್ವತವಾದಂಥ ಭಾಗ್ಯ ನಮಗೆ ಆತನ ಮೂಲಕವಾಗಿ ಖಂಡಿತವಾಗಲೂ ನಮಗೆ ಸಿಗುವಂಥವುಗಳಾಗಿ ಪ್ರೇರೆ. ಹಾಗೆಯೇ ಭಕ್ತನಾಗಿರ್ತಕ್ಕಂಥ ಪೌಲನು ಈ ದೈವಿಕ ಆ ಸಂತೋಷದ ಕುರಿತಾಗಿ ಅವನು ಕೂಡ ಒಂದು ಮಾತನ್ನು ಬರಿತಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನದಲ್ಲಿ ಬರ್ತಾನೆ. ಅಂದರೆ ತಿನ್ನುವಂಥದ್ದು ಕುಡಿಯುವಂಥದ್ದು ಅದು ದೇವರ ರಾಜ್ಯ ಅಲ್ಲ, ದೇವರ ರಾಜ್ಯ ಅಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮದಿಂದ ಉಂಟಾಗ್ತಕ್ಕಂಥ ಆನಂದವು ಅದೇ ಆಗಿದೆ ಎಂಬುದಾಗಿ. ಪವಿತ್ರಾತ್ಮದಿಂದ ಉಂಟಾಗ್ತಕ್ಕಂಥ ಆನಂದ ಯಾವುದು? ನಮಗೆ ಅದೇ ದೈವಿಕವಾದಂಥ ಆ ಒಂದು ಸಂತೋಷ ನಮಗೆ ಸಿಗುವಂಥದ್ದಾಗಿದೆ ಎಂಬುದಾಗಿ ಭಕ್ತನಾಗಿರ್ತಕ್ಕಂಥ ಪೌಲನು ಭಾಳ ಸ್ಪಷ್ಟವಾಗಿ ನಮಗೆ ಬರಿತಾನೆ ಪ್ರಿಯರೇ. ದ್ರಾಕ್ಷಾರಸವು ಕೂಡ ಸತ್ಯವೇದದಲ್ಲಿ ನೋಡ್ತೇವೆ, ಆತ್ಮಿಕ ಸಂತೋಷವನ್ನು ಅದು ಸೂಚಿಸುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಅದು ಹೃದಯಕ್ಕೆ ಆನಂದಕರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ದ್ರಾಕ್ಷಾರಸ ನೋಡುವಾಗ ಅದು ಕಾನ ಎಂಬತಕ್ಕಂಥ ಊರಿನಲ್ಲಿ ಆದಂಥ ಮದುವೆಗೆ ಯೇಸು ಸ್ವಾಮಿ ಹೋಗಿದ್ದ. ಆತನಿಗೆ ಅಲ್ಲಿ ಆಹ್ವಾನ ಇತ್ತು, ಆತನಿಗೆ ಇನ್ವಿಟೇಷನ್ ಇತ್ತು. ಆತನು ಕರಿವಿಕ್ಕಿಲ್ಲದೆ ಯಾರ ಮನೆಗೂ ಕೂಡ ಆತನು ಹೋಗೋದಿಲ್ಲ ಪ್ರಿಯರೇ. ನಾವು ಹೃದಯದಲ್ಲಿ ನಮ್ಮನ್ನು ಕರೆದೆ ಆತನು ಬರೋದಿಲ್ಲ ಪ್ರಿಯರೇ. ಆತನಿಗೆ ಆಹ್ವಾನ ಇತ್ತು, ಅಲ್ಲಿ ಮದುವೆಗೆ ಹೋಗಿದ್ದ. ಕಾನಾ ಊರಿನಲ್ಲಿ ಆದಂಥ ಮದುವೆಯಲ್ಲಿ ಅಲ್ಲಿ ತನ್ನ ಮೊದಲೇ ಒಂದು ಸೂಚಕ ಕಾರ್ಯ ಮಾಡಿದೆ ಎಂಬುದಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ಆ ಕಾನಾ ಊರಿನ ಮದುವೆಗೆ ಹೋದಾಗ ಅಲ್ಲಿ ದ್ರಾಕ್ಷಾರಸದ ಒಂದು ಕೊರತೆ ಅಲ್ಲಿತ್ತು ಎಂಬುದಾಗಿ ನೋಡ್ತೇವೆ. ಆ ದ್ರಾಕ್ಷಾರಸದ ಕೊರತೆ ಇದ್ದಾಗ ಯೇಸು ಸ್ವಾಮಿ ಅದನ್ನು ಆ ಕೊರತೆಯನ್ನು ನಿವಾರಣೆ ಮಾಡಿದೆ ಎಂಬುದಾಗಿ ನೋಡ್ತೇವೆ. ನೀರನ್ನು ದ್ರಾಕ್ಷಾರಸ ಮಾಡೋದ್ರ ಮೂಲಕವಾಗಿ ಆ ಒಂದು ಮಹತ್ ಕಾರ್ಯದಲ್ಲಿ ಮಾಡಿದೆ ಎಂಬುದಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ಯೇಸುವು ಅದನ್ನು ಸರಿಪಡಿಸಿದ, ಆ ಒಂದು ಕಾರ್ಯವನ್ನು ಆತನು ಸರಿ ಮಾಡಿದಂತ ನೋಡ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ಆತ್ಮಿಕ ಸಂತೋಷವೆಂಬುವಂಥ ದ್ರಾಕ್ಷಾರಸವು ನಮ್ಮ ಮನೆಯಲ್ಲಾಗಲಿ ನಮ್ಮ ಸಭೆಯಲ್ಲಾಗಲಿ ಅದು ಕೊರತೆಯಾಗಬಾರ್ದು ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಆದ್ದರಿಂದ ಯೇಸು ಕ್ರಿಸ್ತನು ಭಾಳ ಸ್ಪಷ್ಟವಾಗಿ ಆತನು ಹೇಳ್ತಾನೆ. ಅಂದರೆ ಆ ಕೊರತೆ ಇರುವಂಥ ಜೀವಿತಕ್ಕೆ ನಮ್ಮನ್ನು ನಡೆಸುವಾಗ ಹೇಳುವಂಥ ಒಂದು ಮಾತು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಲ್ಲಿ, ಜಾನ್ ಚಾಪ್ಟರ್ 15:11 ಹೇಳ್ತಾನೆ. ಏನು ಹೇಳ್ತಾನೆ? ನನ್ನಲ್ಲಿರುವಂಥ ಆನಂದವು ನಿಮ್ಮಲ್ಲಿಯೂ ಇರಬೇಕಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಹೇಳ್ತಾನೆ ಪ್ರೇಯರ್. ಇದನ್ನೆಲ್ಲ ನಮಗೆ ನನ್ನಲ್ಲಿರ್ತಕ್ಕಂಥ ಆನಂದ ನಿಮ್ಮಲ್ಲಿರಬೇಕು, ನಿಮ್ಮ ಆನಂದ ಪರಿಪೂರ್ಣವಾಗಬೇಕು. ಅದಕ್ಕೋಸ್ಕರವಾಗಿ ನಾನು ಇದನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಆ ಪರಿಪೂರ್ಣವಾದಂಥ ಆನಂದವನ್ನು ಪಡೆದುಕೊಳ್ಳಲಿಕ್ಕೆ ನೀವು ಬರೋದಾದರೆ ಅದನ್ನು ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ನಿಮ್ಮ ಆನಂದ ಪರಿಪೂರ್ಣವಾಗಿ ಯಾವಾಗಲೂ ಆತ್ಮಿಕ ಎಂತಕ್ಕಂಥ ಮಾತನ್ನು ಸಹ ಆತನು ಹೇಳ್ತಾನೆ ಪ್ರೇಯರೆ. ಆತ್ಮಿಕ ಫಲಗಳಲ್ಲಿ ಸಂತೋಷವೂ ಕೂಡ ಒಂದಾಗಿದೆ. ಆತ್ಮಿಕ ಫಲಗಳೆಂಬುದಾಗಿ ನಾವು ನೋಡ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 22ನೇ ವಚನದಲ್ಲಿ, ಗಲೇಷಿಯನ್ಸ್ ಚಾಪ್ಟರ್ 5:22 ಏನು ಹೇಳ್ತದೆ? ಅಲ್ಲಿ ಏನು ಫಲಗಳಿದೆ? ಅಲ್ಲಿ ಎಷ್ಟೊಂದು ಫಲಗಳಿದೆ. ಅಲ್ಲಿ ಯಾವ ದೇವತೆ ಇದೆ? ವೆರಿ ಗುಡ್ ಅಮ್ಮ. ಇಷ್ಟು ಫಲಗಳಲ್ಲಿದೆ. ಆ ಫಲಗಳಲ್ಲಿ ಈ ಸಂತೋಷ ಕೂಡ ಒಂದು ಫಲ. ಆತ್ಮಿಕ ಫಲಗಳಲ್ಲಿ ಸಂತೋಷ ಕೂಡ ಒಂದು ಫಲ ಎಂಬುದಾಗಿ ನಾವಲ್ಲಿ ನೋಡ್ತೇವೆ ಪ್ರೇರೆ.
ಅದಕ್ಕೋಸ್ಕರವಾಗಿ ಆತ್ಮಿಕ ಆ ಫಲಗಳನ್ನು ನಾವು ಕೊಡಬೇಕು ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದ ಮೂಲಕವಾಗಿ ನೋಡ್ತೇವೆ, ಬುಗ್ಗೆಯಿಂದ ನೀರು ಚಿಮ್ಮುವಂತೆ ಮತ್ತು ಕಾಯಿಸಿದಾಗ ಹಾಲು ಹುಕ್ಕಿ ಹರಿಯುವಂತೆ. ಉಕ್ಕಿದಾಗ ಆ ಕಾಯಿಸಿದಾಗ ಹಾಲು ಹುಕ್ಕಿ ಹರಿತಿದಲ್ಲ, ಆ ಹರಿಯುವಂತೆ ನಮ್ಮಲ್ಲಿ ಸಂತೋಷ ಅನ್ನುವಂಥದ್ದು ಹಾಗೆ ಹುಕ್ಕಿ ಹರಿಯಬೇಕು. ಬುಗ್ಗೆಯಿಂದ ನೀರು ಚಿಮ್ಮುವ ಹಾಗೆ, ಹಾಲು ಹುಕ್ಕಿ ಹರಿಯುವ ಹಾಗೆ ನಮ್ಮ ಸಂತೋಷ ನಮ್ಮ ಹೃದಯದಲ್ಲಿ ಆ ರೀತಿಯಲ್ಲಿ ಹುಕ್ಕಿ ಅದು ಅರಿಯಬೇಕೆಂಬುದಾಗಿ ಹೇಳ್ತಾನೆ. ಯಾಕಂದರೆ ಯೇಸುವು ಆತ್ಮದಲ್ಲಿ ಆತನು ಉಲ್ಲಾಸಗೊಂಡನು, ಸಂತೋಷಗೊಂಡನು. ಅದಕ್ಕೋಸ್ಕರ ನಾವು ಕೂಡ ಆತ್ಮೀಯವಾಗಿ ಸಂತೋಷಗೊಳ್ಳಬೇಕೆಂಬುದಾಗಿ ಲೂಕ 10:21 ನಾವು ಓದ್ತೇವೆ ಪ್ರಿಯರೇ. ಆದ್ದರಿಂದ ರಕ್ಷಣೆ ಎಂಬುವಂಥ ಆನಂದದೊಡನೆ ಮತ್ತು ಪವಿತ್ರಾತ್ಮದಿಂದ ಉಂಟಾಗ್ತಕ್ಕಂಥ ಆ ಸಂತೋಷದಿಂದ ನಾವು ಆತ್ಮದಲ್ಲಿ ಯಾವಾಗಲೂ ಆನಂದಿಸೋಣ ಪ್ರಿಯರೇ, ಆನಂದ ಪಡೋಣ, ಆತ್ಮಿಕ ದಾಹುಳ್ಳವರಾಗಿದೆ ನಾವು ಸಂತೋಷ ಪಡೋಣ ಪ್ರಿಯರೇ. ಯಾಕಂದರೆ ಯಾಕೋಬ ಹೇಳ್ತಾನೆ, ಯಾಕೋಬ 5ನೇ ಅಧ್ಯಾಯ 13 ಹೇಳ್ತಾನೆ, ಜೇಮ್ಸ್ ಚಾಪ್ಟರು 5:13 ಹೇಳ್ತಾನೆ. ಏನು ಹೇಳ್ತಾನೆ? ಯಾಕೋಬ 5:13 ಹೇಳ್ತಾನೆ, ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನೋ ಅವನು ಕೀರ್ತನೆಯನ್ನು ಹಾಡಲಿ. ಬಾಧೆ ಪಡುವವನು ಏನು ಮಾಡ್ಬೇಕ್ರಿ? ಹಾಕ್ಬೇಕು. ಬಾಧೆ ಪಡೋದಿದ್ರೆ ದೇವ್ರು ಆಶಿಸ್ಕೊಳ್ಳಿ, ಆತನು ಖಂಡಿತವಾಗಲಿ ನಿಮಗೆ ಕೊಡ್ತಾನೆ, ಎಲ್ಲ ಬಾಧೆಗಳಿಂದ ಬಡಿಗಳಿಗೆ ಕೊಡ್ತಾನೆ. ನಿಮಗೆ ಬಾಧೆ ಇಲ್ಲಪ್ಪ, ನಾವು ಸಂತೋಷವಾಗಿದ್ದೀವಪ್ಪ, ದೇವರು ನಮ್ಗೆ ಭಾಳ ಆರೋಗ್ಯವಾಗಿಟ್ಟಿದ್ದಾನೆ, ಆನಂದವಾಗಿಟ್ಟಿದ್ದಾನೆ ಅಂತ ಅಂದ್ಕೊಳ್ತೀರಲ್ಲ, ಸಂತೋಷವಾಗಿದ್ದರೆ ಏನು ಮಾಡಬೇಕು? ಕೀರ್ತನೆ ಆಡಬೇಕು. ಇಷ್ಟೇ, ಮತ್ತೇನಿಲ್ಲ ಅದರಲ್ಲಿ. ಆತ್ಮಿಕ ದಾಹ ಇದೇ ಆಗಿದೆ ಪ್ರೇಯರ್. ಅದಕ್ಕೋಸ್ಕರವಾಗಿ ನಿಮಗೆ ದೇವರೆಲ್ಲ ಸಂತೋಷವಾಗಿಟ್ಟಿದ್ದಾನ, ಕೀರ್ತನೆ ಹಾಡಿ ಆತನ ಮಹಿಂಪಡಿಸಿ ಕೊಂಡಾಡ್ರಿ. ಆತ್ಮಿಕ ಒಂದು ಆಶೀರ್ವಾದ ಖಂಡಿತವಾಗಲು ಅದಕ್ಕೆ ಸಿಗುವಂಥದ್ದಾಗಿದೆ ಪ್ರೇಯರೆ. ಎರಡನೇ ವಿಷಯಕ್ಕೆ ಬರೋಣ ಪ್ರೇಯರೆ. ನಾವು ಮೊದಲದಾಗಿ ಆತ್ಮಿಕ ಸಂತೋಷದ ಮೇಲೆ ದಾಹಗೊಳ್ಳಬೇಕೆಂಬುದಾಗಿ ನೋಡಿದ್ದೇವೆ. ಇವಾಗ ದೈವಿಕವಾದಂಥ ಪ್ರೀತಿಗಾಗಿ ನಾವು ದಾಹಗೊಳ್ಳಬೇಕೆಂಬುದಾಗಿ ನಾವು ನೋಡೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ಏನು ಹೇಳ್ತದೆ ಪ್ರಿಯರೇ? 5 ಮತ್ತು 6ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 5 ವರ್ಸ್ 5 and 6 ಏನು ಹೇಳ್ತದೆ ನೋಡೋಣ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನ ನೇಮಿತ ಕಾಲದಲ್ಲಿ ಭಕ್ತಿನರಿಗೋಸ್ಕರ ಪ್ರಾಣ ಕೊಟ್ಟ. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡ್ಬೋದು. ಹಾಂ 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 ಹೌದು ಹೌದು ಪ್ರೇರೆ. ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಮೂಲಕವಾಗಿ ನಾವು ದೇವರ ಪ್ರೀತಿ ರಸ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಹರಿದಿದೆ. ನಾವು ಅಶಕ್ತರಾಗಿದ್ದಾಗಲೇ ದೇವರು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯ ಕೇಳ್ತಕ್ಕಂಥದ್ದಾಗೆ ಪ್ರೇರೆ. ಇದಕ್ಕೋಸ್ಕರವಾಗಿ ನಾವು ಅಶಕ್ತರಾಗಿದ್ದಾಗಲೇ, ನಾವು ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿ ಮಾಡಿ ಆತ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾನೆ. ನಾವು ಒಳ್ಳೆಯವರೆಂಬುದಾಗಿ ಅಲ್ಲ, ಪಾಪಿಗಳೆಂಬುದಾಗಿ ಆತನಿಗೆ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಆತ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾನೆ. ಈ ಪ್ರಾಣ ಕೊಡೋದ್ರ ಮೂಲಕವಾಗಿ ತನ್ನ ದೈವಿಕ ಪ್ರೀತಿಯನ್ನು ನಮಗೆ ಪ್ರಕಟಪಡಿಸಿಕೊಂಡಿದ್ದಾನೆ ಪ್ರೇರೆ. ಪಾಪಿಗಳಾಗಿದ್ದಾಗಲೇ ನಮಗೋಸ್ಕರವಾಗಿ ಪ್ರಾಣ ಕೊಡೋದ್ರಲ್ಲಿ ಆತನು ತನ್ನ ದೈವಿಕ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ತನ್ನ ಪ್ರಕಟಪಡಿಸಿಕೊಡ್ತಕ್ಕ ತಂದೆ ಆಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ದೈವಿಕ ಪ್ರೀತಿಯು ನಮ್ಮೊಳಗೆ ಅದು ಸುರಿಸಲ್ಪಡ್ತದೆ. ಎರಡನೇದಾಗಿ ಕಲ್ವಾರಿಯ ಪ್ರೀತಿ ನಮ್ಮಲ್ಲಿ ಅದು ಸುರಿಸಲ್ಪಡ್ತದೆ ಪ್ರಿಯರೇ. ಆತನ ಪ್ರೀತಿ ರಸ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ, ಅದಕ್ಕೋಸ್ಕರವಾಗಿ ದೈವಿಕ ಪ್ರೀತಿ ಮತ್ತು ಕಲ್ವಾರಿಯ ಪ್ರೀತಿ ನಮ್ಮಲ್ಲಿ ಆತ ಸುರಿಸಲ್ಪಡ್ತದೆ ಪ್ರಿಯರೇ. ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳನ್ನು ನೋಡ್ತೇವೆ. ಏನಾಜ್ಞೆ? ದೇವರನ್ನು, ಮೇಲಿರುವಂಥ ದೇವರನ್ನು ಪ್ರೀತಿ ಮಾಡು, ಭೂಮಿ ಮೇಲಿರ್ತಕ್ಕಂಥ ಜನರು ಕೂಡ ಪ್ರೀತಿ ಮಾಡು. ದೇವರನ್ನು ಪ್ರೀತಿ ಮಾಡ್ತಾಯಿಲ್ಲ, ಹಾಗೆ ಜನರು ಕೂಡ ನೀನು ಪ್ರೀತಿ ಮಾಡು ಎಂಬುದಾಗಿ ಆಜ್ಞೆ ಹೇಳ್ತದೆ ಪ್ರೇರೆ. ಯೇಸುವಿನ ಜೀವಿತ ಅದು ಪ್ರೀತಿಯ ಒಂದು ಜೀವಿತವಾಗಿತ್ತು ಪ್ರೇರೆ. ಯೇಸುವಿಗೆ ಜನರ ಮೇಲೆ ಅಪಾರವಾದಂಥ ಪ್ರೀತಿ, ಅಪಾರವಾದತಕ್ಕಂಥ ಅನುಕಂಪ ಜನರ ಮೇಲೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರೇಯರೆ. ಮತ್ತು ಅದಕ್ಕೋಸ್ಕರವಾಗಿ ಅವರ ಜೀವಿತಗಳಲ್ಲಿ ಆತನ ಅದ್ಭುತ ಕಾರ್ಯಗಳನ್ನು ಮಾಡಿದ ಪ್ರೇರೆ. ಯಾರೇ ಕೂಡ ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಆತನಿಂದ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ಪಾತ್ರರಾಗಿ ಹೋಗುವಂಥವ್ರು. ಬಂದ ಸ್ಥಿತಿಯಿಂದ ಅವ್ರು ಎಂದೂ ಕೂಡ ಹಿಂತಿರುಗಿ ಹೋಗಿಲ್ಲ ಪ್ರಿಯರೇ. ಕಷ್ಟ, ಸುಖ, ಕಾಯಿಲೆ, ಮರಣ ಏನೇ ಬಂದರೂ ಕೂಡ ಸ್ವಾಮಿಯಿಂದ ಆತನ ಅಂತಂಕಡ ಹಸ್ತದಿಂದ ಅವರು ಗುಣವಾಗಿ ಆಶೀರ್ವಾದಕ್ಕೆ ಪಾತ್ರರಾಗಿ ಹೋಗಿದ್ದಾರೆ ಪ್ರಿಯರೇ.
ಅದಕ್ಕೋಸ್ಕರವಾಗಿ ನಾವು ನೋಡ್ತಕ್ಕಂಥವ್ರಾಗಿದ್ದೇವೆ. ಆತನ ಒಂದು ದೈವಿಕ ಪ್ರೀತಿ ಅದಾಗಿದೆ ಪ್ರಿಯರೇ. ಆ ದೈವಿಕ ಪ್ರೀತಿ ಈ ಆಶೀರ್ವಾದ ಅನೇಕ ಜನರಿಗೆ ಸಿಗ್ತದೆ ಅಂತ ನೋಡ್ತಕ್ಕಂಥವ್ರಾಗಿದ್ದೇವೆ. ಯೇಸು ಸ್ವಾಮಿ ಲಾಜರನ ಸಮಾಧಿಗೆ ಬಳಿಗೆ ಹೋದಾಗ ಮಾರ್ತಾ ಮರಿಯಳು ಗೋಳಾಡಿ ಅಳ್ತಾ ಇದ್ದರು. ತಮ್ಮ ತಮ್ಮನ ಸತ್ತು ಹೋಗಿದ್ದಾನೆ, ನಮ್ಮ ತಮ್ಮ ಸತ್ತಾಗ ನೀನು ಬರಲಿಲ್ಲ, ಬಂದಿದ್ರೆ ಆಗಲೇ ನಮ್ಮ ತಮ್ಮ ಬದುಕಿ ಬರ್ತದೆ ಎಂಬುದಾಗಿ ಗೋಳಾಡಿ ಅಳುವಾಗ ಸ್ವಾಮಿ ಕೂಡ ಅವರ ಗೋಳಾಟವನ್ನು ನೋಡಿ ಆತನು ಕೂಡ ಕಣ್ಣೀರಿಟ್ಟ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ ಪ್ರಿಯರೇ. ಆತನ ಯೇಸು ಸ್ವಾಮಿ ಆ ಸಮಾಧಿಯ ಬಳಿಯಲ್ಲಿ ಕಣ್ಣೀರಿಟ್ಟಾಗ, ಆ ಲಾಜರನ ಸಮಾಧಿಯ ಬಳಿಯಲ್ಲಿ ಕಣ್ಣೀರಿಟ್ಟಾಗ ಯಹೂದ್ಯರು ಈತನನ್ನು ನೋಡಿಬಿಟ್ಟು, ಸ್ವಾಮಿಯನ್ನು ನೋಡಿಬಿಟ್ಟು ಏನಂದ್ರೆ ಗೊತ್ತಾ? ಏನು ಹೇಳ್ತಾನೆ? 13 ಜಾನ್ ಚಾಪ್ಟರು 11:36 ನೋಡ್ತಕ್ಕಂಥವ್ರು ಆಗಿದ್ದೇವೆ. ಈತನು ಅವರ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದ ಎಂಬುದಾಗಿ ಅಂದ್ಕೊಳ್ತಾರೆ ಜನಗಳು, ಆಡ್ಕೊಳ್ತಾರೆ ಪ್ರಿಯರು. ಕಣ್ಣೀರಿಟ್ಟಾಗ ಈ ಲಾಜರನ ಮೇಲೆ ಅಥವಾ ಮಾರ್ತಾ ಮರಿಯಳ ಮೇಲೆ ಎಷ್ಟೋ ಮಮತೆ ಇಟ್ಟುಕೊಂಡಿದ್ದ, ಅದಕ್ಕೆ ಆತನಿಗೆ ಕಣ್ಣೀರು ಬಂತಂತ ಜನಗಳು ಯಹೂದ್ಯರು ಆತನ ಬಳಿಯಲ್ಲಿ ಮಾತಾಡಿಕೊಂಡ್ರೆ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ ಪ್ರಿಯರೇ. ಹೌದು ಪ್ರಿಯರೇ, ನಾವು ಒಳ್ಳೆಯವರು ಎಂಬುದಾಗಿ ದೇವರು ನಮ್ಮ ಮೇಲೆ ಪ್ರೀತಿ ಇಡಲಿಲ್ಲ ಪ್ರಿಯರೇ. ನಾವು ಪಾಪಿಗಳಾಗಿದ್ದಾಗಲೇ, ಕೆಟ್ಟೋದಂಥವ್ರಾಗಿದ್ದಾಗಲೇ, ಈ ಲೋಕದಲ್ಲಿ ಯಾವ ಕೆಲಸಕ್ಕೂ ಬಾರದಾಗತಕ್ಕಂಥ ನಾವಾಗಿದ್ದಾಗಲೂ ಕೂಡ ಆತನ ಆ ದೈವಿಕ ಆ ಪ್ರೀತಿ ನಮ್ಮ ಮೇಲೆ ಆತನು ಇಟ್ಟವಾಗಿದ್ದಾನೆ ಪ್ರಿಯರೇ. ನಾವು ಒಳ್ಳೆಯರೆಂಬುದಾಗಿ ಆತನ ಮೇಲೆ ಪ್ರೀತಿ ಇಡಲಿಲ್ಲ ಪ್ರಿಯರೇ. ಎಲ್ಲ ಜನಾಂಗಗಳಲ್ಲಿ ನಾವು ಹೆಚ್ಚು ಮಂದಿ ಎಂಬುದಾಗಿ ಹೇಳಿ ನಮ್ಮನ್ನು ಇಷ್ಟಪಟ್ಟು ಆತನ ಆದುಕೊಳ್ಳಿಲ್ಲ ಪ್ರಿಯರೇ. ನಾವು ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಅಲ್ಪರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಅಲ್ಪರಾಗಿರ್ತಕ್ಕಂಥ ನಮ್ಮಲ್ಲಿ ಕರ್ತನು ನಮ್ಮನ್ನು ನಾವು ಪರಿಶುದ್ಧ ಜನರಾಗಿರಬೇಕೆಂಬುದಾಗಿ ಆರಿಸಿ ನಮ್ಮನ್ನು ಈ ಲೋಕದಲ್ಲಿ ಆತನ ತೆಗೆದುಕೊಂಡಿದ್ದಾನೆ. ಅದು ಆತನ ಒಂದು ದೈವಿಕವಾದಂಥ ಆ ಪ್ರೀತಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಧರ್ಮೋಪದೇಶ ಕಂಡ 7ನೇ ಅಧ್ಯಾಯ 6-7ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಡಿಟರಮಿ ಚಾಪ್ಟರ್ 7 ವರ್ಸಸ್ 6 and 7 ನಾವು ಓದ್ತೇವೆ. ಧರ್ಮೋಪದೇಶ ಕಂಡ 7ನೇ ಅಧ್ಯಾಯ 6-7ನೇ ವಚನದಲ್ಲಿ ಸ್ವಲ್ಪ ನೋಡೋಣ. ನಮ್ಮನ್ನು ಸ್ವಕೀಯ ಜನವಾದಕ್ಕೋಸ್ಕರವಾಗಿ ಆತನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದೇ ವೇಳೆಯಲ್ಲಿ ಧರ್ಮೋಪದೇಶ ಕಂಡ 23ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತನ್ನು ದೇವರು ಹೇಳ್ತಾನೆ ನಮಗೆ. ಅಂದರೆ ಡಿಟರಮಿ ಚಾಪ್ಟರ್ 23 ವರ್ಸ್ 5 ಧರ್ಮೋಪದೇಶ ಕಂಡ 23:5 ದೇವರಾದ ಯೆಹೋವನು ಹೌದು ಸಾಕಮ್ಮ. ನೋಡಿ, ಇಲ್ಲಿ ಹೇಳ್ತಿದ್ರೆ ದೇವರ ವಾಕ್ಯ ನಮ್ಗೆ ಹೇಳ್ತಿದ್ರೆ, ನಮ್ಮ ದೇವರಾದಂಥ ಯೆಹೋವನು ನಮ್ಮನ್ನು ಪ್ರೀತಿ ಮಾಡಿ, ನಾವು ಅಲ್ಪರೆಂಬುದಾಗಿ ಎಣಿಸಿ ನಮ್ಮನ್ನು ಬಿಡದೆ ನಮ್ಮನ್ನು ಪ್ರೀತಿಸಿ ಕರುಣಿಸಿ ತನ್ನ ದೈವಿಕವಾದಂಥ ಪ್ರೀತಿ ನಮಗೆ ತೋರಿಸಿದಂಥದ್ದು ಮಾತ್ರವೇ ಅಲ್ಲ, ನಮ್ಮನ್ನು ನಮ್ಮ ಶಾಪವನ್ನು ಆಶೀರ್ವಾದವನ್ನಾಗಿ ಮಾರ್ಪಡಿಸಿದ್ದಾನೆ. ನಮಗಿರುವಂಥ ಶಾಪವನ್ನು ನಮ್ಮಿಂದ ತೆಗೆದುಹಾಕಿ ಅದನ್ನು ನಮಗೆ ಆಶೀರ್ವಾದವನ್ನಾಗಿ ಮಾರ್ಪಾಡು ಮಾಡಿದ್ದಾನೆ. ಇದೇ ಆತನ ದೈವಿಕವಾದಂಥ ಒಂದು ಪ್ರೀತಿ ಪ್ರಿಯರೇ. ಹಾಗಾಗಿ ಆ ದೈವಿಕವಾದಂಥ ಪ್ರೀತಿಯ ಮೂಲಕವಾಗಿ ನಮಗೆ ಆತನ ಆಶೀರ್ವಾದ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ ಪ್ರಿಯರೇ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 5 ಮತ್ತು 6ನೇ ವಚನಗಳಲ್ಲಿ ಕೂಡ ನಾವು ಭಾಳ ಸ್ಪಷ್ಟವಾಗಿ ನೋಡ್ತೇವೆ. ಪ್ರಕಟಣೆ 1:5-6 ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 5 and 6 ಒಂದು ಮಾತನ್ನು ಓದಿ ಮುಂದೆ ಹೋಗೋಣ ಪ್ರಿಯರೇ. ಪ್ರಕಟಣೆ 1:5 ಓದ್ತೀರಮ್ಮ? 5-6ನೇ ವಚನ. ನಮ್ಮನ್ನು ಪ್ರೀತಿಸಿದವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳು ಇರಲಿ ಪ್ರಿಯರೇ. ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಪಾಪಗಳಿಂದ ಬಿಡಿಸಿರ್ತಕ್ಕಂಥ ಕರ್ತನು ರಾಜ್ಯವನ್ನಾಗಿ ಮತ್ತು ಯಾಜಕರನ್ನಾಗಿ ಮಾಡಿರ್ತಕ್ಕಂಥ ಆತನಿಗೆ ಯುಗ ಯುಗಾಂತಗಳವರೆಗೆ ಸ್ತೋತ್ರವಾಗಲಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಮ್ಮ ಪಾಪಗಳಿಂದ ಬಿಡಿಸಿ ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಈ ಲೋಕದಲ್ಲಿ ನಮ್ಮನ್ನು ಶ್ರೇಷ್ಠ ಆಶೀರ್ವಾದದೊಂದಿಗೆ ಇಟ್ಟಂಥ ತಂದೆ ಆತನೊಬ್ಬತನೇ ಆಗಿದ್ದಾನೆ ಅಂತಕ್ಕಂಥದ್ದನ್ನು ಈ ವಾಕ್ಯದ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 3ನೇ ವಿಷಯಕ್ಕೆ ನಾವು ಬರೋಣ ಪ್ರಿಯರೇ.
ಅಳಿಯದ ಶಾಂತಿಗಾಗಿ ನಾವು ದಾಹಗೊಳ್ಳಬೇಕು ಪ್ರಿಯರೇ. ಅಳಿಯದಂಥ ಶಾಂತಿಗಾಗಿ ನಾವು ದಾಹಗೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತಾ ಇದೆ ಪ್ರಿಯರೇ. ನಮ್ಮ ಎಲ್ಲ ಚಿಂತೆಗಳು, ನಮ್ಮ ವ್ಯಾಕುಲಗಳು, ನಮ್ಮ ಜವಾಬ್ದಾರಿಕೆಗಳು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವಾಗ ನಮಗೆ ಸಮಾಧಾನ ಉಂಟಾಗುತ್ತದೆ. ಒಂದು ದೊಡ್ಡ ಶಾಂತಿ ನಮ್ಮ ಹೃದಯವನ್ನು ತುಂಬುತ್ತದೆ ಪ್ರಿಯರೇ. ಅಳಿಯದಂಥ ಶಾಂತಿಗಾಗಿ ನಾವು ದಾಹಗೊಳ್ಳುವಾಗ ಪ್ರಿಯರೇ. ಅದಕ್ಕೋಸ್ಕರವಾಗಿ 1 ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ಪೇತ್ರ ಬರಿತಾನೆ. 1 Peter chapter 5 verse 7ನಲ್ಲಿ ಬರಿತಾನೆ ಏನಂದರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ ಬರಿತಾನೆ ಪ್ರಿಯರೇ. ಕೀರ್ತನೆ 55:22ರಲ್ಲಿ Psalms 55 verse 22ನಲ್ಲಿ ಏನು ಹೇಳ್ತಾನೆ, ಭಕ್ತರನ್ನು ನೋಡುವಾಗ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನೇ ನಾನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಸಾಲಿ ಬರೆಯಲ್ಪಟ್ಟಿದ್ದ ಪ್ರಿಯರೇ. ಯೆಶಾಯ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಚನ ಕೂಡ ನಾವು ನೋಡೋಣ ಪ್ರಿಯರೇ. ಐಸಾಯ ಚಾಪ್ಟರ್ 26 verse 3ಯಲ್ಲಿ ಏನು ಹೇಳ್ತದೆ, ಒಂದು ಸಲ ಓದಿಬಿಡೋಣ. ದೇವರು ಸ್ಥಿರ ಚಿತ್ತವನ್ನು ಶಾಂತಿಯಲ್ಲಿ ನಡವಳಿಸಿ ಕಾಯ್ತಾನೆ. ಸ್ಥಿರ ಚಿತ್ತವನ್ನು ನಮ್ಮ ದೇವರು ಸ್ಥಿರ ಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯ್ತಾನೆ ಮತ್ತು ಅವನಿಗೆ ನಿನ್ನಲ್ಲಿ ಭರವಸೆ ಇದೆ ಎಂಬುದಾಗಿ ನಾವು ಓದ್ತೇವೆ ಪ್ರಿಯರೇ. ದೇವರು ಆತನು ಶಾಂತಿದಾಯಕನಾಗಿರ್ತಕ್ಕಂಥ ದೇವರು ಆತನಾಗಿದ್ದಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ ಎಂಬುದಾಗಿ ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಐಸಾಯ ಚಾಪ್ಟರ್ 9:6 ನಾವು ಓದ್ತೇವೆ, ಆತನು ಸಮಾಧಾನದ ಪ್ರಭು ಎಂಬುದಾಗಿ, ನಮಗೆ ಸಮಾಧಾನದ ಪ್ರಭು ಎಂಬುದಾಗಿ ಮೀಕ 5:5ರಲ್ಲಿ ನಾವು ಓದ್ತೇವೆ ಪ್ರಿಯರೇ. ಆತನ ಸಮಾಧಾನದ ಪ್ರಭು, ಶಾಂತಿಯ ಅರಸ ಎಂಬುದಾಗಿ ನಾವು ಅನೇಕ ಕಡೆಗಳಲ್ಲಿ ದೇವರ ಕುರಿತಾಗಿ ನಾವು ಓದ್ತೇವೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಅಳಿಯದಂಥ ಶಾಂತಿಗಾಗಿ ನಾವು ದಾಹಗೊಳ್ಳಬೇಕಾತಲ್ಲ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದೆ. ಅದಕ್ಕೋಸ್ಕರವಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ ಸ್ವಾಮಿ ನಮಗೆ ಒಂದು ಅಭಯವನ್ನು ಕೊಡ್ತಾನೆ ಪ್ರಿಯರೇ. ಜಾನ್ ಚಾಪ್ಟರ್ 14 verse 27ನಲ್ಲಿ ಒಂದು ಅಭಯವನ್ನು ಕೊಡ್ತಾನೆ. ನನ್ನ ಶಾಂತಿ ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡೋದಿಲ್ಲ, ನನ್ನ ಶಾಂತಿ ನಿಮಗೆ ಕೊಡ್ತೇನೆ. ಆ ಶಾಂತಿ ಅಂತಂದರೆ ಲೋಕವು ಕೊಡುವಂಥ ಶಾಂತಿ ಅಲ್ಲ, ನಾನು ಕೊಡುವಂಥ ಶಾಂತಿ ಲೋಕವು ಕೊಡುವಂಥ ಶಾಂತಿ ಅಲ್ಲ. ಓದಮ್ಮ, ಆ ಶಾಂತಿ ನಮಗೆ ಇಟ್ಟು ಹೋಗ್ತೇನೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ. ಆಯಿತು ನೋಡಿ, ನಾನು ಶಾಂತಿದಾಯಕನಾಗ್ತಕ್ಕಂಥ ದೇವರು, ಸಮಾಧಾನದ ಪ್ರಭು ಎಂಬುದಾಗಿ ನಾವಾಗಲೇ ಅನೇಕ ವಚನಗಳಲ್ಲಿ ನೋಡಿಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ಶಾಂತಿದಾಯಕನಾಗಿರ್ತಕ್ಕಂಥ ದೇವರು ನಾನು ಆಗಿದ್ದೇನೆ. ಅದಕ್ಕೋಸ್ಕರವಾಗಿ ನಿಮಗೆ ಶಾಂತಿಯನ್ನು ನಾನು ಕೊಡ್ತೇನೆ. ಲೋಕವು ಕೊಡುವಂಥ ಶಾಂತಿ ಅಲ್ಲ, ಲೋಕವು ಕೊಡದಿರುವಂಥ ಶಾಂತಿಯನ್ನು ನನಗೆ ಕೊಡಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ದೇವರು ತಾನು ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ ಪ್ರಿಯರೇ. ಹಾಗಾಗಿ ಈ ಒಂದು ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಈ 3 ವಿಷಯಗಳಲ್ಲಿ ನಾವು ದಾಹಗೊಂಡು ಜೀವಿಸುವುದಾದರೆ, ಹೌದು ಪ್ರಿಯರೇ, ಆತ್ಮಿಕ ಸಂತೋಷದ ಮೇಲೆ ನಾವು ದಾಹಗೊಂಡು, ದೈವಿಕ ಪ್ರೀತಿಗಾಗಿ ನಾವು ದಾಹಗೊಂಡು, ಅಳಿಯದಂಥ ಶಾಂತಿಗಾಗಿ ನಾವು ದಾಹಗೊಂಡು ನಾವು ಜೀವನ ಮಾಡೋದಾದರೆ ಕ್ರಿಸ್ತನು ನಮಗೆ ಬಲವನ್ನು ಆತನು ಕೊಡ್ತಾನೆ. ಆ ಬಲ ಯಾವುದೆಂಬುದಾಗಿ ಈ 3 ವಿಷಯಗಳ ಮೇಲೆ ದಾಹಗೊಂಡು ನಾವು ಜೀವನ ಮಾಡುವಾಗ ನಮಗೆ ಒಂದು ವಿಶೇಷವಾದಂಥ ಬಲವನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೇನೆ. ಆ ಬಲ ಯಾವುದೆಂಬುದಾಗಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಆ ಬಲ ಇದೆ ನಮಗೆ. ಆಕ್ಟ್ಸ್ ಚಾಪ್ಟರ್ 1 verse 8ಲ್ಲಿ ಏನಿದೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ಹೋಗಿ ನನಗೆ ಸಾಕ್ಷಿಗಳಾಗಿ ನಿಲ್ಲಬೇಕು. ನೀವು ಈ 3 ವಿಷಯಗಳಲ್ಲಿ ದಾಹಗೊಂಡು ನನ್ನ ಹಿಂಬಾಲಿಸಿಕೊಂಡು ಬರುವಾಗ ಎಂಥ ಆಶೀರ್ವಾದ ಕೊಡ್ತೇನೆ, ಈ ಬಲದ ಒಂದು ಆಶೀರ್ವಾದವನ್ನು ಕೊಡ್ತೇನೆ ಎಂದಾಗಿ ನಮಗೆ ದೇವರು ತಾನೇ ವಾಗ್ದಾನ ಮಾಡಿದ್ದಾನೆ. ಆ ಬಲವನ್ನು ನೀವು ಹೊಂದಿಕೊಂಡು ಎಲ್ಲ ಕಡೆಗಳಲ್ಲಿ ಹೋಗಿ ನನಗೆ ಸಾಕ್ಷಿಗಳಾಗಿ, ಲೋಕದ ಕಟ್ಟ ಕಡೆಯವರೆಗೆ ಸಾಕ್ಷಿಗಳಾಗಿ ನೀವು ನಿಲ್ಲಬೇಕೆಂಬತಕ್ಕಂಥ ಬಲವನ್ನು ಆತನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಆ ಬಲವನ್ನು ನಾವು ಪಡೆದುಕೊಂಡಂಥವರಾಗಿ ನಾವು ಈ ಲೋಕದಲ್ಲಿ ಆತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ಮುಗಿಸ್ತೇನೆ. ಲೂಕ 24ನೇ ಅಧ್ಯಾಯ 49ನೇ ವಚನದಲ್ಲಿ ಏನು ಹೇಳ್ತದೆ? ಲೂಕ್ ಚಾಪ್ಟರ್ 24 verse 49.
ಹಾಂ, ತಂದೆ ವಾಗ್ದಾನ ಮಾಡಿದ ನಾನು ನಿಮಗೆ ಹೇಳ್ತೇನೆ. ಹೌದು, ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಹೌದೌದು, ಹೀಗೆ ನಮಗೆ ದೇವರು ಶಕ್ತಿ ಕೊಟ್ಟು ಬಲ ಕೊಡ್ತಾನೆ. ಆ ಬಲದಲ್ಲಿ ನಾವು ಬಿದ್ದು ಹೋಗದ ಮನೆ ಕಾಪಾಡ್ತಾನೆ. ಹಾಗಾಗಿ ನೀವು ಆ ದೇವರ ಮೇಲಿನಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ನೀವು ಇಲ್ಲೇ ಕಾದುಕೊಂಡಿರಿ, ನನಗೋಸ್ಕರವಾಗಿ ಕಾದುಕೊಂಡಿರಿ. ಯಾಕಂದರೆ ನೀವು ಆ ಎಲ್ಲ ವಿಷಯಗಳಲ್ಲಿ ದಾಹಗೊಂಡಂಥವ್ರಾಗಿದ್ದೀರಿ. ಅದಕ್ಕೋಸ್ಕರವಾಗಿ ಆತ್ಮಿಕ ಸಂತೋಷದ ಮೇಲೆ ಮತ್ತು ದೈವಿಕ ಪ್ರೀತಿಯ ಮೇಲೆ ಅಳಿಯದಂಥ ಶಾಂತಿಯ ಮೇಲೆ ದಾಹಗೊಂಡಂಥವ್ರನ್ನವಾಗಿದ್ದರಿಂದ ಇದನ್ನು ಈ ಶ್ರೇಷ್ಠವಾದಂಥ ಕೃಪೆಯನ್ನೇ ನಿಮಗೆ ಕೊಟ್ಟಿದ್ದೇನೆ. ಸಾಕ್ಷಿಗಳಾಗಿ ಲೋಕದ ಕಟ್ಟಕಡೆವರೆಗೂ ಹೋಗಿರ್ರಿ. ದೇವರು ನಿಮಗೆ ಆ ಮೇಲಣ ಶಕ್ತಿಯನ್ನು ಒದಗಿಸುವ ತನಕ ನೀವು ಕಾದುಕೊಂಡಿರಿ. ನಿಮ್ಮ ಜೀವನವನ್ನು ಅದರ ಮೇಲೆ ಕಾದುಕೊಂಡಿರಿ ಎಂಬುದಾಗಿ ಆತನಿಗೆ ಹೇಳ್ತಾನೆ. ಹೀಗೆ ಆತನಿಗೋಸ್ಕರ ನಾವು ಕಾದುಕೊಂಡಿದ್ದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಆತನೆಂದೂ ಕೂಡ ನಾವು ಬಿದ್ದು ಹೋಗದಾಗೆ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಆಶೀರ್ವದಿಸಿ ತನ್ನ ಕೃಪೆಯ ಮೇಲೆ ಕೃಪೆ ನಮಗೆ ಸುರಿಸಿ ಆ ಶ್ರೇಷ್ಠ ವಾಗ್ದಾನಗಳ ಒಂದು ಆಶೀರ್ವಾದ ನಮಗೆ ಕೊಟ್ಟು ನಮ್ಮ ಸಂಪೂರ್ಣ ಜೀವಿತವನ್ನು ತನ್ನ ತೊಟ್ಟಿಗೆ ತೆಗೆದುಕೊಂಡು ಆಶೀರ್ವದಿಸಿ ಮುನ್ನಡೆಸಿಕೊಳ್ಳಲಿಕ್ಕೆ ಶಕ್ತಿವಂತ ತಂದೆಯಾಗಿದ್ದಾನೆ. ಆದ್ದರಿಂದ ಈ ವಿಷಯಗಳಲ್ಲಿ ನಾವು ದಾಹಗೊಂಡು ಆತನ ಪರಿಪೂರ್ಣವಾದಂಥ ಆ ಸಂತೋಷ ಆನಂದವನ್ನು ಪಡೆದುಕೊಂಡು ಕ್ರಿಸ್ತನಿಗೆ ಸಾಕ್ಷಿಗಳಲ್ಲಿ ಲೋಕದಲ್ಲಿ ಬದುಕಲಿಕ್ಕೆ ಪ್ರಯಾಸ ಪಡೋಣ. ಹೀಗಾಗುವಂಥ ದೇವರು ತನ್ನ ಕೃಪಾಸಹಾಯ ನಮ್ಮ ದಯಪಾಲಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂಥ ದೇವರೇ, ನಿನ್ನ ಜೀವಳ ವಾಕ್ಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ನಿನ್ನ ಕೃಪೆಯ ಕಥನೆ ಆಶೀರ್ವಾದಗಳನ್ನು ಈ ಆತ್ಮಿಕ ದಾಹಗಳ ಮೂಲಕವಾಗಿ ಇರುವಂಥ ಮಕ್ಕಳಿಗೆ ರಕ್ಷಕನೇ ವಿಶೇಷವಾಗಿ ಅನುಗ್ರಹಿಸಿಕೊಟ್ಟಿದ್ದಪ್ಪ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನಾವು ಯಾವಾಗಲೂ ಕೂಡ ಕಥನೆ ನಿನ್ನ ಸಮೀಪದಲ್ಲಿ ಕತೆ ನಾವಿರುವಾಗ ನಾವು ಆತ್ಮಿಕ ಸಂತೋಷದ ಮೇಲೆ, ದೈವಿಕ ಪ್ರೀತಿಯ ಮೇಲೆ, ಅಳಿದಂಥ ಶಾಂತಿಯ ಮೇಲೆ ನಾವು ದಾಹಗೊಂಡವರಾಗಿ ನಿನ್ನ ಸಿಗುವಂಥ ಶ್ರೇಷ್ಠ ಆಶೀರ್ವಾದವನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಪಡೆದುಕೊಂಡು ಜೀವನ ಪರ್ಯಂತರ ಸಾಕ್ಷಿಗಳಿಗೆ ಬದುಕುವಂಥ ಕೃಪೆಯಲ್ಲಿ ನಮ್ಮನ್ನು ಮುನ್ನಡೆಸುವುದಾಗಿ ನಿನ್ನ ಒಂದೇ ನಾಮದಲ್ಲಿ ಬಹಳ ವಿನಯವಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.